ಮಾಡದೆ ಹೋಗಿದ್ರೆ 31 ಲೀಟರ್ ಕಾಫಿ ಟೀ ಎಲ್ಲ ಆಹಾರ ಪದಾರ್ಥ ಮಾಡ್ಬಿಟ್ಟಿರೋರು. ಅದು ಭಾರಿ ನ್ಯೂನ್ಯತೆ ಅಲ್ವಾ ಸರ್? ಅದಕ್ಕೆ ಗಂಭೀರ ಬರೀ ನೋಟಿಸ್ ಕೊಡೋದು ಅಷ್ಟೇ. ಇಲ್ಲ ನೋಟಿಸ್ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಎಕ್ಸ್ಪೈರ್ ಪ್ರಾಡಕ್ಟ್ ಇದ್ರೆ ಏನು ಆಕ್ಟ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ಕ್ರಮ ತಗೊಳ್ತೀವಿ. ದಂಡ ಹಾಕಬಹುದಾ? ದಂಡ ಹಾಕ್ತೀವಿ. ಅಲ್ಲ ದಂಡ ಒಂದೇನಾ ಸರ್ ಇದಕ್ಕೆ? ಇಷ್ಟನಾ ದಂಡ ಒಂದೇ? ಅಲ್ಲ, ಅವರು ಯಾವ ರೀತಿ ಇಟ್ಟಿದ್ರು ಅನ್ನೋದು ಬರುತ್ತೆ. ನಾವು ಡೆಸ್ಟ್ರಾಯ್ ಮಾಡಿ ಬಂದಿದ್ದೀವಿ. ಈಗ 31 ಲೀಟ್ರ್ ಅವರು ಇಟ್ಟಿದ್ರು, ಅವ್ರೇನು ಯೂಸ್ ಮಾಡಕ್ಕೆ ಇಟ್ಟಿದ್ರ ಅದನ್ನ ನೋಡ್ಬೇಕಾಗ್ತದೆ. ಏನು ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಮೇಲೆ ಆಕ್ಷನ್ ತಗೊಳ್ತೀವಿ. ಎಲ್ಲ ಚೆನ್ನಾಗಿದೆ, ಕ್ಲೀನೆಸ್ ಚೆನ್ನಾಗಿದೆ. ಎಷ್ಟು ದಿನ ನಡೀತದೆ ರೇಡ್? ಇವತ್ತು ನಾಳೆ ಸರ್. ಈಗ ಇಲ್ಲೆಲ್ಲ ದಾಳಿ ಮಾಡಿ ನಾಳೆ ಸೆಂಟ್ರಲೈಸ್ಡ್ ಹೋಗ್ತೀವಿ ಅಂತಂದ್ರೆ ಮೊದಲೇ ಎಚ್ಚೆತ್ಕೊಬಿಡ್ತಾರೆ. ಎಲ್ಲ ಒಂದೇ ಕಡೆ ಒಂದೇ ಸಲ ಆಗಲ್ಲ. ಇಲ್ಲ, ಯಾಕಂದ್ರೆ ಇವ್ರು ಎಲ್ಲಿಂದ ತರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ವಲ್ಲ. 2-3 ಕಡೆಯಿಂದ ತರ್ತಾರೆ. ಏನು ಆಗಲ್ಲ, ಅವ್ರು ಇಟ್ಟಿರೋದು ಹಂಗೆ ಇಟ್ಟಿರ್ತಾರೆ. ಇವಾಗ ಇಲ್ಲೇನು ನ್ಯೂನತೆ ಇದೆ ಅಲ್ಲೋ ಅದೇ ನ್ಯೂನತೆ ಇರ್ತದೆ. ಹಂಗೆ ಎಚ್ಚೆತ್ಕೊಳಕ್ಕಾಗಲ್ಲ. ಈಗ ಅವ್ರಿಗೆ ನಾವು ರೆಕಾರ್ಡ್ಸ್ ಕೇಳ್ತೀವಿ, ಎಲ್ಲಿಂದ ತಂದಿದ್ದೀರಾ, ಹೆಂಗೆ ತಂದಿದ್ದೀರಾ, ಯಾವತ್ತು ತಂದಿದ್ದೀರಾ, ಅವರು ರೆಕಾರ್ಡ್ಸ್ ಕೊಡಬೇಕು. ಆ ರೆಕಾರ್ಡ್ಸ್ ಕೊಟ್ಟಿಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡ್ತೀವಿ. ಸರ್ ತುಂಬಾ ದಿನದ ಭಾಳ ಫ್ರೀಸ್ ಮಾಡಿರುವಂಥ ಮಾಂಸ ಇವೆಲ್ಲ ಕೂಡ ಇದೆ ಅಲಿಗೇಷನ್? ಇಲ್ಲ, FSSAI ಗೈಡ್ಲೈನ್ಸ್ ಪ್ರಕಾರ 1 ವರ್ಷದವರೆಗೂ ನೀವು -16 ಡಿಗ್ರಿಯಲ್ಲಿ ಇಟ್ಟರೆ 1 ವರ್ಷದವರೆಗೂ ಇಡ್ಬೋದು. ಅದು ಕಾನೂನಲ್ಲೇ ಅವಕಾಶ ಇದೆ. 1 ದಿನದಲ್ಲಿ ಮಾಡಬೇಕು, 2 ದಿನದಲ್ಲಿ ಮಾಡಬೇಕು, ಓಪನ್ ಆಗಿ ಇಡಬಾರ್ದು. 16 ಡಿಗ್ರಿಲಿ 1 ವರ್ಷದವರೆಗೂ ಮೀನು ಇರ್ಬೋದು, ಮಾಂಸ ಇರ್ಬೋದು, ಚಿಕನ್ ಇರ್ಬೋದು, ಇಡ್ಬೋದು. ಇಲ್ಲಿ ಹೇಗೆ ಸರ್ ಆ ರೀತಿ ಕಂಡಂತ ಏನಾದರೂ? ಸದ್ಯಕ್ಕೆ ಇಲ್ಲ. ನಾನೇ ಅದು ಮಟನ್ ಚಿಕನ್ ಇದಕ್ಕೆ ಹೋಗಿದ್ದೆ. ಮಟನ್ ಚಿಕನ್ 1 ವರ್ಷದ ಇದೆ. ಡೀಟೇಲ್ ಆಗಿ ನೋಡಿ ಅಂತ ಹೇಳಿದ್ದೀನಿ. ನೋಟಿಸ್ ಯಾವಾಗಿಂದ ಸರ್ವ್ ಆಗುತ್ತೆ? ಇವತ್ತೇ ಸರ್ವ್ ಮಾಡ್ತೀವಿ. ಸರ್ವ್ ಮಾಡೇ ಬರ್ತಾರೆ ಎಲ್ಲ. ಇಲ್ಲ, ಇನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಕೊಟ್ಟು ಬರ್ತಾರೆ. ನಡೆಯುತ್ತೆ ಸರ್ ಸಂಜೆ ಏನಿಲ್ಲ, ಒಂದಿನಕ್ಕೆ ಒಂದೊಂದು ಟೀಮ್ಗೆ 3 ಕೊಟ್ಟಿದ್ದೀವಿ. ಇವ್ರು ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಟ್ಲಿಗೆ ಹೋಗ್ತಾರೆ. ಯಾವ ಹೋಟ್ಲು ಸರ್? ಈಗ ನೆಕ್ಸ್ಟ್ ಅವ್ರ ಟೈಮ್ ಟೇಬಲ್ ಪ್ರಕಾರ ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ಇದು ಬರುತ್ತೆ. ಸರಿ, ಮಾಡದೆ ಹೋಗಿದ್ರೆ 31 ಲೀಟರ್ ಕಾಫಿ ಟೀ ಎಲ್ಲ ಆಹಾರ ಪದಾರ್ಥ ಮಾಡ್ಬಿಟ್ಟಿರೋರು. ಅದು ಭಾರಿ ನ್ಯೂನ್ಯತೆ ಅಲ್ವಾ ಸರ್? ಅದಕ್ಕೆ ಗಂಭೀರ ಬರೀ ನೋಟಿಸ್ ಕೊಡೋದು ಅಷ್ಟೇ. ಇಲ್ಲ ನೋಟಿಸ್ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಎಕ್ಸ್ಪೈರ್ ಪ್ರಾಡಕ್ಟ್ ಇದ್ರೆ ಏನು ಆಕ್ಟ್ ಪ್ರಕಾರ ಏನು ಬರುತ್ತೆ ಅದ್ರ ಪ್ರಕಾರ ಕ್ರಮ ತಗೊಳ್ತೀವಿ. ದಂಡ ಹಾಕಬಹುದಾ? ದಂಡ ಹಾಕ್ತೀವಿ. ಅಲ್ಲ ದಂಡ ಒಂದೇನಾ ಸರ್ ಇದಕ್ಕೆ? ಇಷ್ಟನಾ ದಂಡ ಒಂದೇ? ಅಲ್ಲ, ಅವರು ಯಾವ ರೀತಿ ಇಟ್ಟಿದ್ರು ಅನ್ನೋದು ಬರುತ್ತೆ. ನಾವು ಡೆಸ್ಟ್ರಾಯ್ ಮಾಡಿ ಬಂದಿದ್ದೀವಿ. ಈಗ 31 ಲೀಟ್ರ್ ಅವರು ಇಟ್ಟಿದ್ರು, ಅವ್ರೇನು ಯೂಸ್ ಮಾಡಕ್ಕೆ ಇಟ್ಟಿದ್ರ ಅದನ್ನ ನೋಡ್ಬೇಕಾಗ್ತದೆ. ಏನು ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಮೇಲೆ ಆಕ್ಷನ್ ತಗೊಳ್ತೀವಿ. ಎಲ್ಲ ಚೆನ್ನಾಗಿದೆ, ಕ್ಲೀನೆಸ್ ಚೆನ್ನಾಗಿದೆ. ಎಷ್ಟು ದಿನ ನಡೀತದೆ ರೇಡ್? ಇವತ್ತು ನಾಳೆ. ಸರ್. ಈಗ ಇಲ್ಲೆಲ್ಲ ದಾಳಿ ಮಾಡಿ ನಾಳೆ ಸೆಂಟ್ರಲೈಸ್ಡ್ ಹೋಗ್ತೀವಿ ಅಂತಂದ್ರೆ ಮೊದಲೇ ಎಚ್ಚೆತ್ಕೊಬಿಡ್ತಾರೆ. ಎಲ್ಲ ಒಂದೇ ಕಡೆ ಒಂದೇ ಸಲ ಆಗಲ್ಲ. ಇಲ್ಲ, ಯಾಕಂದ್ರೆ ಇವ್ರು ಎಲ್ಲಿಂದ ತರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ವಲ್ಲ. 2-3 ಕಡೆಯಿಂದ ತರ್ತಾರೆ. ಏನು ಆಗಲ್ಲ, ಅವ್ರು ಇಟ್ಟಿರೋದು ಹಂಗೆ ಇಟ್ಟಿರ್ತಾರೆ. ಇವಾಗ ಇಲ್ಲೇನು ನ್ಯೂನತೆ ಇದೆ ಅಲ್ಲೋ ಅದೇ ನ್ಯೂನತೆ ಇರ್ತದೆ. ಹಂಗೆ ಎಚ್ಚೆತ್ಕೊಳಕ್ಕಾಗಲ್ಲ. ಈಗ ಅವ್ರಿಗೆ ನಾವು ರೆಕಾರ್ಡ್ಸ್ ಕೇಳ್ತೀವಿ, ಎಲ್ಲಿಂದ ತಂದಿದ್ದೀರಾ, ಹೆಂಗೆ ತಂದಿದ್ದೀರಾ, ಯಾವತ್ತು ತಂದಿದ್ದೀರಾ, ಅವರು ರೆಕಾರ್ಡ್ಸ್ ಕೊಡಬೇಕು. ಆ ರೆಕಾರ್ಡ್ಸ್ ಕೊಟ್ಟಿಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡ್ತೀವಿ. ಸರ್ ತುಂಬಾ ದಿನದ ಭಾಳ ಫ್ರೀಸ್ ಮಾಡಿರುವಂಥ ಮಾಂಸ ಇವೆಲ್ಲ ಕೂಡ ಇದೆ ಅಲಿಗೇಷನ್? ಇಲ್ಲ, FSSAI ಗೈಡ್ಲೈನ್ಸ್ ಪ್ರಕಾರ 1 ವರ್ಷದವರೆಗೂ ನೀವು -16 ಡಿಗ್ರಿಯಲ್ಲಿ ಇಟ್ಟರೆ 1 ವರ್ಷದವರೆಗೂ ಇಡ್ಬೋದು. ಅದು ಕಾನೂನಲ್ಲೇ ಅವಕಾಶ ಇದೆ. 1 ದಿನದಲ್ಲಿ ಮಾಡಬೇಕು, 2 ದಿನದಲ್ಲಿ ಮಾಡಬೇಕು, ಓಪನ್ ಆಗಿ ಇಡಬಾರ್ದು. 16 ಡಿಗ್ರಿಲಿ 1 ವರ್ಷದವರೆಗೂ ಮೀನು ಇರ್ಬೋದು, ಮಾಂಸ ಇರ್ಬೋದು, ಚಿಕನ್ ಇರ್ಬೋದು, ಇಡ್ಬೋದು. ಇಲ್ಲಿ ಹೇಗೆ ಸರ್ ಆ ರೀತಿ ಕಂಡಂತ ಏನಾದರೂ? ಸದ್ಯಕ್ಕೆ ಇಲ್ಲ. ನಾನೇ ಅದು ಮಟನ್ ಚಿಕನ್ ಇದಕ್ಕೆ ಹೋಗಿದ್ದೆ. ಮಟನ್ ಚಿಕನ್ 1 ವರ್ಷದ ಇದೆ. ಡೀಟೇಲ್ ಆಗಿ ನೋಡಿ ಅಂತ ಹೇಳಿದ್ದೀನಿ. ನೋಟಿಸ್ ಯಾವಾಗಿಂದ ಸರ್ವ್ ಆಗುತ್ತೆ? ಇವತ್ತೇ ಸರ್ವ್ ಮಾಡ್ತೀವಿ. ಸರ್ವ್ ಮಾಡೇ ಬರ್ತಾರೆ ಎಲ್ಲ. ಇಲ್ಲ, ಇನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಕೊಟ್ಟು ಬರ್ತಾರೆ. ನಡೆಯುತ್ತೆ ಸರ್ ಸಂಜೆ ಏನಿಲ್ಲ, ಒಂದಿನಕ್ಕೆ ಒಂದೊಂದು ಟೀಮ್ಗೆ 3 ಕೊಟ್ಟಿದ್ದೀವಿ. ಇವ್ರು ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಟ್ಲಿಗೆ ಹೋಗ್ತಾರೆ. ಯಾವ ಹೋಟ್ಲು ಸರ್? ಈಗ ನೆಕ್ಸ್ಟ್ ಅವ್ರ ಟೈಮ್ ಟೇಬಲ್ ಪ್ರಕಾರ ಒಬ್ಬೊಬ್ಬ ಅಧಿಕಾರಿಗೆ ಒಂದೊಂದು ಇದು ಬರುತ್ತೆ. ಸರಿ.